ಇಲ್ಲ, ತುಂಬ ಅದರಲ್ಲಂತೂ ವಿಶೇಷ. ಯಾಕಂದರೆ ನಮಗೆ ಅದು ಗೊತ್ತಿರಲಿಲ್ಲ. ಯಾಕಂದರೆ ಜಾತಕವನ್ನು ಕೇಳ್ತಾ ಇದ್ವಿ. ಈ ಸಲ ನಾಡಿ ಶಾಸ್ತ್ರ ಹೇಳಿ ಏನು ಮುಂದೆ ಏನಾಗುತ್ತೆ, ಯಾವ ಥರ ದೋಷ ಇದೆ, ಏನಾದ್ರು ಪರಿಹಾರ ಅಂತೇಳಿ ಅವ್ರು ಹೇಳ್ತಾರೆ. ಆ ಪರಿಹಾರನ ಅವರು ಹೇಳ್ತಾರೆ, ಈ ಥರ ಯಾವ್ಯಾವ್ದು ಪೂಜೆ ಮಾಡಿಸ್ಬೇಕು ಅಂತೇಳಿ. ಪೂಜೆ ಮಾಡಿಸ್ತಂದ್ರೆ ಬಂದು ಪೂಜೆ ಮಾಡಿಸ್ಕೊಂಡ್ರೆ ಅವತ್ತು ಒಳ್ಳೇದಾಗತ್ತೆ. ಸತ್ಯ ಅನಿಸಿದೆ ಅವರೆಲ್ಲ? 100% ಸತ್ಯ ಇದೆ. ಸತ್ಯವಾಗಲೂ ತುಂಬ ತುಂಬ ಸತ್ಯ ಇದೆ. ನಾಡಿ ಶಾಸ್ತ್ರ ಕೇಳಿದ್ವಿ, ತುಂಬ ಚೆನ್ನಾಗಿ ಹೇಳಿದ್ರು. ನಿಜ ಅನ್ನಿಸ್ತು ನಮ್ಗದೆಲ್ಲ. ಪೂಜೆ ಕೊಟ್ವಿ. ಸತ್ಯ ಅನ್ನಿಸ್ತಾ ಇಲ್ಲಿ? ಸತ್ಯ ಸತ್ಯ. ಬಟ್ ನನಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆದಾಗ ನಾನು ಊರಿಗೆ ಹೋದೆ. ಊರಿಗೆ ಹೋಗಿ ಬರ್ಬೇಕಾರೆ ಬಸ್ಸಲ್ಲಿ ನಿದ್ದೆ ಮಾಡ್ತಾ ಇರ್ಬೇಕಾರೆ ನನಗೊಂದು ಏನೋ ಒಂದು ಹೇಳ್ದಂಗೆ ಆಯಿತು. ಯಾಕಪ್ಪ ಇನ್ನೂ ನನ್ನ ಹತ್ರ ಬಂದಿಲ್ಲ, ನೀನು ಬಾ ಅಂತ ಹೇಳ್ದಂಗೆ ಆಯಿತು. ಎದ್ದೆ. ಎದ್ದ ತಕ್ಷಣ ಮನೆಗೆ ಬಂದುಬಿಟ್ಟು ನಮ್ಮ ವೈಫ್ ಕೇಳಿದೆ, ಅದು ದೇವರು ಹಿಂಗೆ ಕರೆದಂಗೆ ಆಯ್ತು ನನಗೆ. ಮುರಳಿ ಸರ್ ಒಂದು ಸರಿ ಹೇಳಿದರು ನನ್ನ ಫ್ರೆಂಡು, ಬಟ್ ಈಗ ಫೋನ್ ಮಾಡ್ತೀನಿ ಅಂತ ಹೇಳಿದೆ. ಫೋನ್ ಮಾಡಿ ಅಂತ ಹೇಳಿದ ತಕ್ಷಣವೇ ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ. ಸರ್ ಯಾವುದೋ ದೇವಸ್ಥಾನ ಹೇಳಿರಿ, ಬಟ್ ಊರಿಗೆ ಹೋಗಿದ್ದೆ. ಬರಬೇಕಾದ್ರೆ ನನಗೇನಂತ ಗೊತ್ತಿಲ್ಲ, ನಿದ್ದೆ ಮಾಡ್ತಾಯಿದ್ದೆ. ಬಟ್ ಯಾಕಪ್ಪ ಇನ್ನೂ ಬಂದಿಲ್ಲ ನನ್ನ ಹತ್ರಕ್ಕೆ ಅಂದಂಗೆ ಆಯಿತು. ಯಾವುದೇ ದೇವಸ್ಥಾನ ಹೇಳಿರಲ್ಲ, ಹೋಗಿ ಬರೋಣ ಸರ್ ಅಂತ ಹೇಳಿದೆ. ನಾಳೆನೇ ಒಳ್ಳೆ ಸಮಯಕ್ಕೆ ನೀವು ಫೋನ್ ಮಾಡಿದ್ದೀರಾ ಸರ್, ನಾಳೆ ಪ್ರದೋಷ ಇದೆ ಬನ್ನಿ ಅಂತ ಹೇಳಿದರು. ಹಾಗೆ ಲಾಸ್ಟು 15 ದಿನದ ಹಿಂದೆ ನಾನು ಬಂದಿದ್ದೆ ಪ್ರದೋಷಕ್ಕೆ. ಅದಾದಮೇಲೆ ನನಗೆ ಒಂದು ಪೂಜೆ ಮಾಡಿಸ್ಬೇಕು ಅಂತ ಹೇಳಿರೋ ಸ್ವಾಮಿಗಳು. ಬಂದು ಪೂಜೆ ಎಲ್ಲ ಮಾಡಿಸಿದ್ದೀವಿ.